ಒಂದನೆಯ ಒಂದು ಬುಕ್ಕ ಅಂತ ಕರಿತೀವಿ. ಎಸ್, ಒಂದನೇ ಬುಕ್ ಏನ್ ಮಾಡ್ತಾನೆ ಚೀನಾದ ಒಂದು ಮಿಂಗ್ ಸಾಮ್ರಾಜ್ಯಕ್ಕೆ ಮತ್ತೆ ಶ್ರೀಲಂಕಾದ ಒಂದು ಶ್ರೀಲಂಕಾಗೆ ಏನ್ ಮಾಡ್ತಾರೆ ತನ್ನ ರಾಯಭಾರಿನ ಕಳ್ಸಿಕೊಡ್ತಕ್ಕಂಥ ಕೆಲಸ ಈ ಒಂದನೆಯ ಬುಕ್ಕರಾಯನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಎರಡನೇ ಕ್ವಶನ್, ಯವನ ರಾಜ್ಯ ಒಂದು ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಒಂದು ಬಿರುದು ನಾವ್ ಯಾರಿಗೆ ಕೊಟ್ಟಿದ್ವಿ? ಎಸ್, ಈ ಒಂದು ಬಿರುದನ್ನ ನಾವು ನಮ್ಮ ಒಂದು ಕೃಷ್ಣದೇವರಿಗೆ ಏನ್ ಮಾಡ್ತಾ ಹೋಗ್ತೀವಿ, ಈ ಬಿರುದನ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಇನ್ನು ಆಪ್ಷನ್ ಓಕೆ. ಇನ್ನ ಥರ್ಡ್ ಕ್ವಶನ್ ನೋಡೋದಾದ್ರೆ ಇವಾಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತಿ ಪ್ರಶಂಸನೀಯ ಒಂದು ವಿವರಣೆಯನ್ನು ಬಿಟ್ಟು ಹೋಗಿರುವ ಒಂದು ಇಟಾಲಿಯನ್ ಒಂದು ಪ್ರವಾಸಿಗ. ಕ್ವಶನ್ ಅಲ್ಲಿ ಆನ್ಸರ್ ಕೊಟ್ಟಿದ್ದಾನೆ, ಇಟಾಲಿಯನ್ ಪ್ರವಾಸಿಗ. ನಿಮ್ಗೆ ಗೊತ್ತಿರ್ಬೇಕು ಇದ್ರಲ್ಲಿ ಇವಾಗ ಬಾರ್ಬೋಸಾ ಯಾರು? ಹಿ ಇಸ್ ಫ್ರಮ್ ಪೋರ್ಚುಗಲ್ ಕಂಟ್ರಿ ಅಲ್ವಾ. ಟಾಮ್ ಪಿರೆಸ್ ಯಾರು? ಹಿ ಇಸ್ ಫ್ರಮ್ ಪೋರ್ಚುಗಲ್ ಕಂಟ್ರಿ. ಅವನ್ ಇಟಾಲಿಯನ್ ಕೇಳಿದಾನೆ ಇವಾಗ. ಆನ್ಸರ್ ಇಸ್ ನಿಕೋಲೋ ಡಿ ಕಾಂಟಿ. ಮಾರ್ಕೋ ಪೋಲೋ ಇಸ್ ಆಲ್ಸೋ ಫ್ರಮ್ ಪೋರ್ಚುಗಲ್. ಸೊ ಆಪ್ಷನ್ ಸಿ ಏನಾಗಿರುತ್ತೆ ಅಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಫೋರ್ತ್ ಒನ್, ಕೃಷ್ಣದೇವರಾಯನು ಈ ಕೆಳಕಂಡ ಯಾವ ಒಂದು ರಾಜ್ಯದ ಒಂದು ವಿಜಯದ ಒಂದು ಸ್ಮರಣಾರ್ಥಕವಾಗಿ ಬಾಲಕೃಷ್ಣ ದೇವಾಲಯವನ್ನಲ್ಲಿ ನಿರ್ಮಿಸಿದನು? ನಾವ್ ಹೇಳಿದ್ವಿ ಲಾಸ್ಟ್ ಕ್ಲಾಸ್. ಸೊ ಕೃಷ್ಣದೇವರಾಯ ಏನ್ ಮಾಡ್ತಾನೆ ಅಂತಂದ್ರೆ ಕಳಿಂಗದ ಮೇಲೆ ಎಕ್ಸ್ಪಿಡಿಷನ್ ಅಲ್ಲಿ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಕಳಿಂಗನ ಆಪ್ಷನ್ ಇಲ್ಲ, ನಾವ್ ಹೇಳಿದ್ವಿ. ಸೊ ಕಳಿಂಗ ಎಕ್ಸ್ಪಿಡಿಷನ್ ಹೋದ್ರೆ ಅವನು 5 ಹಂತದಲ್ಲಿ ಎಕ್ಸ್ಪಿಡಿಷನ್ ಹೋಗ್ತಾನೆ. ಅದರಲ್ಲಿ ಮೇಜರ್ ಆಗಿ ಆ ಒಂದು ಯಾರು ಒರಿಸ್ಸಾದ ಒಂದು ಗಜಪತಿ ರಾಜನ ಒಂದು ಮೇಜರ್ ಸೆಂಟರ್ ಆಗತ್ತ ಉದಯಗಿರಿ ಅಂತ ಕರಿತೀವಿ. ಆ ಉದಯಗಿರಿನ ಏನ್ ಮಾಡ್ತಾನೆ ಇಲ್ಲಿ ವಶಪಡಿಸ್ಕೊಳ್ತಾನೆ. ಅದಾದ್ಮೇಲೆ ನಂತರದಲ್ಲಿ ಹಂಪಿನಲ್ಲಿ ಬಾಲಕೃಷ್ಣ ದೇವಾಲಯ ಏನ್ ಮಾಡ್ತಾರೆ ಇಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಈ ಕೆಳಗಿನಲ್ಲಿ ಕೃಷ್ಣದೇವರಾಯ ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಅವ್ನು ಕ್ಲೀನ್ ಹೈಲೈಟ್ ಮಾಡಿದಾನೆ, ಸಂಸ್ಕೃತ ಭಾಷೆ ಬರತಕ್ಕಂಥ ಕೃತಿ ಯಾವುದು ಅಂತ ಕರೀತಾ ಹೋಗಿದ್ದಾನೆ. ಓಕೆನಾ? ಸೊ ಮನುಚರಿತಮ ಯಾರ್ದು? ಅಲ್ಲಸಾನಿ ಪೆದ್ದಣ್ಣಂದು. ಇದು ಕೃಷ್ಣದೇವರಾಯ ಎಂದಲ್ಲ, ರಾಂಗ್ ಆನ್ಸರ್ ಆಯ್ತು. ಇನ್ನು ಮಧುರ ವಿಜಯ ಯಾರ್ದು? ಗಂಗಾದೇವಿದಾಯ್ತು. ಇದು ಕೂಡ ಕೃಷ್ಣದೇವರಾಯ ಎಂದಲ್ಲ, ಇದು ಕೂಡ ರಾಂಗ್ ಆನ್ಸರ್ ಆಯ್ತು. ನೆಕ್ಸ್ಟ್ ಇಸ್ ಉಷಾ ಪರಿಣಯಂ ಇದೆ, ಜೊತೆಗೆ ಆಮುಕ್ತ ಮೌಲ್ಯದ ಇದೆ. ಸೊ ಏನ್ ಕ್ವಶನ್ ಕೇಳಿದರೆ ಸಂಸ್ಕೃತ ಅಂತ ಕೇಳಿದರೆ ಆನ್ಸರ್ ಇಸ್ ಉಷಾ ಪರಿಣಯಂ. ಯಾಕೆ ಅಂತಂದ್ರೆ ಆಮುಕ್ತ ಮೌಲ್ಯದ ಏನಾಗಿರುತ್ತೆ, ಇದೊಂದು ತೆಲುಗು ಪುಸ್ತಕ ಆಗಿರ್ತಕ್ಕಂಥದ್ದು. ಅದೊಂದೇ ಪರ್ಪಸ್ ಏನ್ ಮಾಡ್ತಾ ಹೋಗ್ತೀವಿ ನಾವು, ಆಪ್ಷನ್ ಬಿ ನ ಟಿಕಕ್ ಬರೋದಿಲ್ಲ, ಏನಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ಆರನೇ ಕ್ವಶನ್. ಸೊ ನೆವರ್ ಟು ಬಿ ಫಾರ್ಗಟನ್ ಎಂಪೈರ್. ನೋಡಿ ಬರೀ ಫಾರ್ಗಟನ್ ಎಂಪೈರ್ ಕೇಳಿದ್ರೆ ಆನ್ಸರ್ ಇಸ್ ರಾಬರ್ಟ್ ಸೀವೆಲ್ ಅಂತ ಸ್ಯೂಯಲ್ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಕೇಳಿದ್ರೆ ನೆವರ್ ಟು ಬಿ ಫಾರ್ಗಟನ್ ಎಂಪೈರ್, ಮರೆಯಲಾಗದ ಸಾಮ್ರಾಜ್ಯ ಯಾವ್ದು ಕರಿತೀವಿ ನಾವು? ಬಿ ಸೂರ್ಯನಾರಾಯಣ ರಾವ್ ಅಂತ ಕರಿತೀವಿ. ಅವರು ಈ ಒಂದು ಪುಸ್ತಕವನ್ನ ನಮ್ಮ ವಿಜಯನಗರದ ಒಂದು ಸಂಸ್ಥಾನದ ಮೇಲೆ ಕುರಿತಾಗಿ ಇಲ್ಲಿ ಬರೆದಿರ್ತಕ್ಕಂಥದ್ದು.